ಎಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ನಿಮಗ ರಿಯಲ್ ನಂಬರ್ಸ್ ಟೆಂತ್ ಕ್ಲಾಸ್ ರಿಯಲ್ ನಂಬರ್ಸ್ ಅದ ಸ್ವಲ್ಪ ಬೇಸಿಕ್ ಹೇಳ್ಬಿಡ್ತೀವಿ. ಓಕೆ, ಫಸ್ಟ್ ಬೇಸಿಕ್ ತಗೊಂಡು ಆಮೇಲೆ ಮಾಡೋಣ ನಾವು ಎಕ್ಸರ್ಸೈಸ್ ಎಲ್ಲ ಆಯ್ತಾ. ಫಸ್ಟ್ ನೋಡ್ರಿ, ನಿಮಗ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾನು ಗೊತ್ತೈತಿ. ಏನ್ ಗೊತ್ತೈತಿ ನಿಮಗ? ಎನ್ ಅಂದ್ರೆ ಏನು ಅಂತ ಗೊತ್ತೈತಿ. ಎನ್ ಅಂದ್ರೆ ನ್ಯಾಚುರಲ್ ನಂಬರ್, ಈಸಿ, ಹೋಲ್ ನಂಬರ್ ಅದು ಗೊತ್ತು. ಆಮೇಲೆ ಇಂಟಿಜರ್ಸ್ ಗೊತ್ತು, ಝಡ್ ಅಥವಾ ಐ ಇದಿರ್ಬೋದು. ಹಾಗೆ ನಿಮಗ ರ್ಯಾಷನಲ್ ಮತ್ತ ಇರೆಸ್ಟ್ ಇವೆಲ್ಲ ಏನ್ ಮಾಡ್ರಿ ನೀವು ಕಲ್ತೀರಿ. ಬಟ್ ಇದಾಗ ಸ್ವಲ್ಪ ಫಾರ್ವರ್ಡ್ ಬಂದಾಗ ಪ್ರೈಮ್ ನಂಬರ್ಸ್ ಅಂತ ಬರೀತಿ. ಸೊ ವಾಟ್ ಇಸ್ ಅ ಪ್ರೈಮ್ ನಂಬರ್? Prime number, the number that can be divided exactly by itself and one. The prime number ಅಂದ್ರೆ ಏನು? ಬಹಳ ಸಿಂಪಲ್ ಐತಿ. ದ ನಂಬರ್ ದಟ್ ಕ್ಯಾನ್ ಬಿ ಡಿವೈಡ್ ಇಟ್ ಸೆಲ್ಫ್ ಅಂಡ್ ಓನ್ಲಿ ಒನ್. ಯಾವ್ದು ಬರೀತಿ ಹಾಗಾದ್ರೆ? ಬೇಕಲ್ಲ, ಬಹಳ ಸಿಂಪಲ್ ನೋಡಿ. ಪ್ರೈಮ್ ನಂಬರ್ ಅಂತ ಬಂದಾಗ ನಾ ಫಸ್ಟ್ ತಗೊಂತೀನಿ 1. ಅದೇನು ತಾನೇ ಡಿವೈಡ್ ಆಕೈತಿ ಅಲ್ವಾ? ಹಾಗಾದ್ರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಬರಲ್ಲ, 5 ಇರ್ಬೋದು, 7 ಇರ್ಬೋದು, ಆಮೇಲೆ ಹಾಗೆ 11 ಇರ್ಬೋದು. ದೀಸ್ ಆರ್ ಆಲ್ ಕಾಲ್ಡ್ ಏನು? ಪ್ರೈಮ್ ನಂಬರ್ಸ್. ಡಿವೈಡ್ ಇಟ್ ಸೆಲ್ಫ್ ಅಂಡ್ ಬೈ ಒನ್ ಓನ್ಲಿ. 1 ಎದರಿಂದ ಡಿವೈಡ್ ಆಗುತ್ತೋ 1 ಓನ್ಲಿ. ಬಿಟ್ಟು ಬಿಡ್ರಿ, ಇದನ್ನ ಬಿಡ್ರಿ. 2 ಡಿವೈಡ್ ಇಟ್ ಸೆಲ್ಫ್, ಅದರಿಂದ ಮಾತ್ರ ಡಿವೈಡ್ ಆಗುತ್ತೆ. ಮತ್ತೆ 1 ಇದು ಡಿವೈಡ್ 2 1s 2 ಡಿವೈಡೆಡ್ ಬೈ 2 ಓನ್ಲಿ, ಅವರು 2 by 1. ಇದು ಅಲ್ವಾ? ಸೊ ಇದಕ್ಕೆ ನಾವೇನ್ ಕರಿತೀವಿ? ಇವಕ್ಕೆಲ್ಲ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ? ಆ ನಂಬರ್ ದಟ್ ಕ್ಯಾನ್ ಬಿ ಡಿವೈಡ್ ಎಕ್ಸಾಕ್ಟ್ಲಿ ಬೈ ಇಟ್ ಸೆಲ್ಫ್ ಅಂಡ್ ಒನ್. ಸೇಮ್ co-prime numbers. Co-prime numbers ಅಂದ್ರೆ ಏನು? 2 numbers A and B are said to be co-prime numbers. ಯಾವುದೋ ಒಂದು ನಂಬರ್, 2 ನಂಬರ್ಸ್ ನಾವು co-prime ಅಂತ ಹೇಳ್ಬೇಕಾದ್ರೆ the only common divisor of A and B is 1. ಏನ್ ಇರ್ಬೇಕು? ಇದು 1 ಇರ್ಬೇಕು. ನೋಡ್ರಿ, 2 ಮತ್ತು 3 ಡಿವೈಸರ್ ಏನೈತಿ? ಸೇಮ್ ಒಂದೈತಿ, co-prime ನಂಬರ್. 4 ಮತ್ತು 5 ಡಿವೈಸರ್ 1 ಓನ್ಲಿ. 7 ಮತ್ತು 9 ಡಿವೈಸರ್ 1 ಓನ್ಲಿ. ಬೇರೆ ಯಾವ್ದಾದ್ರು ನಂಬರ್ ಡಿವೈಡ್ ಆಗುತ್ತೆ? ಅಕಸ್ಮಾತ್ ನಾ ಇಲ್ಲಿ 2 ಮತ್ತು 4 ತೊಗೊಂಡಿದ್ದೆ ಅಂತ ತಿಳ್ಕೊಳ್ಳಿ. 2 ಮತ್ತು 4 ತೊಗೊಂಡಿದ್ರೆ ಇಲ್ಲಿ 2 1s 2 ಬರೀತು, 2 2s 4 ಬರೀತು, 4 1s 4 ಬರೀತು. 3 ಆಗ್ತಿತ್ತಲ್ಲ, 3 to 4 ಫ್ಯಾಕ್ಟರ್ಸ್ ಬರೀತು. ಬಟ್ ಇಲ್ಲಿ ಏನೈತಿ? ನಮಗ 2 ಮತ್ತು 3 4 5 7 9 ಇವೆಲ್ಲ ಏನೈತಿ? ಡಿವಿಸರ್ ಓನ್ಲಿ 1 ಇರ್ತೈತಿ. ಸೊ ದ ನೆಕ್ಸ್ಟ್ ಒನ್ HCF. HCF ಅಂತಂದ್ರೆ ಏನು? HCF ಯಾಕೆ ಬಂದ್ರೆ ಸರ್? ಉಳ್ಕಿದ ಬೇರೆ ನಂಬರ್ಸ್ ಇಲ್ವಾ? ಟ್ವಿನ್, co-primers ಅದನ್ನೆಲ್ಲ ನಾವು ನಮ್ಗೆ ಟೋಟಲಿ ಎಲ್ಲಾರ್ಗಿ ಬೇಸಿಕ್ ಹೇಳ್ಬೇಕಾದ್ರೆ ಆ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಸದ್ಯ ಈ ಲೆಸನ್ ಏನ್ ಬೇಕೋ ಅದನ್ನಷ್ಟೇ ಬೇಸಿಕ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಆಯ್ತಾ? ಸೊ HCF ಅಂದೇನು? ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್. ನೋಡಿಲ್ಲಿ, ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ of each common factor. Product of the smallest power of each common factor. ಇಲ್ಲಿ LCM ಅದು ಬಂತು, ಗ್ರೇಟೆಸ್ಟ್ ಪವರ್ ಆಫ್ ತೋತೀವಿ ನಾವು. ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಅಂದ್ರೆ ಅದೇನಾಗುತ್ತೆ? co-prime ನಂಬರ್ ಸಾರಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ HCF ಆಗುತ್ತೆ. ಗ್ರೇಟೆಸ್ಟ್ ಪವರ್ ಬಂದಾಗ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್ ಇನ್ ದ ನಂಬರ್ ಅದೇನಾಗುತ್ತೆ? LCM ಆಗುತ್ತೆ. ಇದ್ರಲ್ಲಿ ಇನ್ನೂ ಡಿಟೇಲ್ಸ್ ವಿತ್ ಸಾಲ್ಡ್ ಎಕ್ಸಾಂಪಲ್ಸ್ ನಾ ಬೇಸಿಕ್ ಹೇಳ್ಬೇಕಾದ್ರೆ ನಿಮ್ಗೆ ಹಾಕ್ತೀನಿ. ಈಗ ಎಷ್ಟು ನೀವು ಏನ್ ಹೇಳ್ಬೇಕು ಗೊತ್ತಿರ್ಬೇಕು. HCF ಅಂದೇನು, LCF ಅಂದೇನು ಅಲ್ವಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೋವೆಸ್ಟ್ ಕಾಮನ್ ಫ್ಯಾಕ್ಟರ್ ಬರ್ಬೋದಲ್ಲ? ಓಕೆ, ಇದೆಲ್ಲ ಕಲ್ತ ಮೇಲೆ ನಾವು ಡೈರೆಕ್ಟ್ಲಿ ಒಂದು ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್ ಅಂತ ಬರುತ್ತೆ, ಅದಕ್ಕೆ ಹೋಗೋಣ, ಆಯ್ತಾ? ಅದನ್ನ ಬರೀಲಿ. ಎಸ್. ಸೊ ರಿಯಲ್ ನಂಬರ್ಸ್ ನಾ ಏನ್ ಹೇಳ್ತಾ ಈಗ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನ್ ಹೇಳುತ್ತೆ? ಬಹಳ ಸಿಂಪಲ್ ಇರುತ್ತೆ. ಎವ್ರಿ ಕಂಪೋಸಿಟ್ ನಂಬರ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊರಿ. ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್, ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್. ಅದು ಯುನಿಕ್ ಆಗಿರುತ್ತೆ. ಆಮೇಲೆ ಪ್ರಾಡಕ್ಟ್ ಏನೈತಿ? ಪ್ರೈಮ್ಸ್ ಇರ್ತಾವ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಪಾರ್ಟ್. ಇಲ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡ್ಕೊಂತ ಹೋದಂಗ ಇದರ ನಿಮ್ಮ ಪಾಯಿಂಟ್ ಎಲ್ಲ ನಾ ಕ್ಲಿಯರ್ ಮಾಡ್ಕೊಂತ ಹೋಗ್ತೀನಿ. ಯಾವಾಗ ನಾವು ಸಮ್ ಸಾಲ್ವ್ ಮಾಡ್ತೇವಲ್ಲ, ಸಾಲ್ವ್ ಮಾಡ್ತಾ ಮಾಡ್ತಾ ಇದ್ರದ್ದು ಏನೈತಿ ಥಿಯರಮ್ ನಲ್ಲಿ ಅಪ್ಲೈ ಆಗುತ್ತೆ ನಿಮ್ಗೆ ಹೆಂಗ್ ಅಂತ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ದ ಸೇಮ್ ವೇ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಫಾರ್ ಎನಿ 2 ಪಾಸಿಟಿವ್ ಇಂಟಿಜರ್ಸ್ A and B, ಮೇನ್ ಥಿಂಗ್
HCF of AB into LCM of AB is equal to A into B. ನೋಡಿ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಲ್ಲಿ ಏನ್ ಬರ್ತಾವು? ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ಸ್ ಬರ್ತಾವ, ಅದರದ ಪ್ರಾಡಕ್ಟ್ ಗೆ ಈಕ್ವಲ್ ಇರ್ತಾವ. ಸೊ ಇದೊಂದು ಎಚ್ ಸಿ ಎಫ್ ಆಫ್ ಎ ಅಂಡ್ ಬಿ, ಎಲ್ ಸಿ ಎಂ ಆಫ್ ಎ ಬಿ ಇಸ್ ಈಕ್ವಲ್ ಟು ಬಿ. ಇದನ್ನ ಇಟ್ಕೊಂಡು ನಾವು ಈಗ ಸಮ್ಸ್ ಮಾಡ್ತೀವಿ ಗೊತ್ತಾ? ಇದನ್ನ ಇಟ್ಕೊಂಡು ನಾವು ಸಮ್ಸ್ ಮಾಡೋದು. ಈಗ ನಿಮ್ಗೆ ಇದೇ ಯೂಸ್ ಭಾಳ ಆಗೋದು, ಬಟ್ ಇದನ್ನ 1 ಮಾರ್ಕ್ಸ್ ಗೆ ಎಕ್ಸಾಮ್ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಇದ್ರ ಬಗ್ಗೆ ಲಕ್ಷ್ಯ ಇರಬೇಕು. ಒಂದು, ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಮೆಂಟ್ ನೀವು ನೋಡ್ಕೊಡ್ರಿ. ಅದೇನೈತಿ, ಇದನ್ನ ನಾನು ನಿಮ್ ಕ್ಲಿಪ್ಸ್ ಹಾಕ್ತೀನಿ, ಅದರದ್ದು ವೆಟಿಂದ ಕ್ಲಿಪ್ಸ್ ಹಾಕ್ತೀನಿ. ಎಚ್ ಸಿ ಎಫ್ ಆಫ್ ಎ ಬಿ ಅಂಡ್ ಇಂಟು ಎಲ್ ಸಿ ಎಂ ಆಫ್ ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ. ಇದನ್ನ ನಿಮಗ 1 ಮಾರ್ಕ್ಸ್ ಕೇಳ್ತಾರ ಅಲ್ವಾ? ಇದ್ರ ಮೇಲೆ ಸಮ್ಸ್ ಇತ್ತು, ನಾನು ನಿಮ್ಗೆ ಹೆಂಗ್ ಬಿಡಿಸ್ಬೇಕು ಅಂತ ಹೇಳ್ತಾ ಹೋಗ್ತೀನಿ, ಆಯ್ತಾ? ಸೊ ಈಗ ನಾವು ಡೈರೆಕ್ಟ್ ಎಕ್ಸಸೈಸ್ ಹೋಗ್ಬಿಡ. ಸೊ ಎಕ್ಸಸೈಸ್ ಫಸ್ಟ್ ಒನ್ ಏನಿದೆ? ಎಕ್ಸಸೈಸ್ ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೊಟ್ಟಿರೋರು. ಸೊ 140 ಇದೆ. ಫಸ್ಟ್ ಒನ್ ಯಾವ್ದಿದೆ? 140 ಇದೆ. ಏನ್ ಮಾಡ್ತೀರಾ? 140 ಪ್ರಾಡಕ್ಟ್ ಅಂತ ಕೊಟ್ಟಾಗ ಕ್ವಶನ್ ನೋಡ್ರಿ, ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ನೋಡಿ, ನಾ ಇದನ್ನ ಏನ್ ಮಾಡ್ತೀನಿ ಈಗ, 140 2 ಇಂದ ತಗೋಣ. 2 7s are 14, 0, 2 3s are 6, 1 ಉಳಿತು, 2 5s are 10. ಸೊ 2 ಇಂದ ಹೋಗಲ್ಲ. ಎಷ್ಟಿಂದ ತಗೋಣ? ಇಲ್ಲ 35. ಎಷ್ಟಿಂದ ತಗೋಣ? 3 ಇಂದ ತಗೋಣ. 3 ಇಂದ ಹೋದ್ರೆ ಬರಲ್ಲ ಇದು. 5 ಇಂದ, ಓಕೆ. 5 7s are 35, 7 1s are 7. Therefore 140 is equal to 2 into 2 into 5 into 7. This is equal to 2 square into 5 into 7. 140 is equal to. ಬಹಳ ಸಿಂಪಲ್ ಐತಿ ಇದು, ಯಾವ್ದೇ ತರ ಕಷ್ಟ ಇಲ್ಲ. ನಿಮ್ಗೆ 2 ಟೇಬಲ್ಸ್ ಬರ್ತಾವ, 5 ಟೇಬಲ್ಸ್ ಬರ್ತಾವ, 7 ಟೇಬಲ್ಸ್ ಬರ್ತಾವ. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ನೀವು ಎರ್ತಕ್ಕೆ ಕೂಡ ಕಲ್ತೀರಿ, ಕರೆಕ್ಟಾ? ಅದನ್ನೇ ನಾವಿಲ್ಲಿ ಯೂಸ್ ಮಾಡಿ. ದೀಸ್ ಆರ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರ್ಸ್. ನಿಮ್ಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹೇಳೋದ್ರಿಂದ ಒಂದು ಕಂಪೋಸಿಟ್ ನಂಬರ್ ಅನ್ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿ ನಾವು ತೋರಿಸ್ಕೊಡ್ತಾ ಇದೀವಿ ಅಲ್ವಾ? ಸೊ ಅದನ್ನ ಏನ್ ಮಾಡಿದ್ವಿ ನಾವು? 140 is equal to 2 square into 5 into 7. These are the prime factors. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಹೋಗೋಣ. ಸೆಕೆಂಡ್ ಒನ್ ಏನಿದೆ? 156 ಇದೆ. ಎಷ್ಟು? 156. 156 ಏನಾಗುತ್ತಾ? ಸೊ ಫಸ್ಟ್ ಏನ್ ತಗೊಂತೀರಿ? 2 ಇಂದ ತಗೋಣ ಸ್ಟಾರ್ಟಿಂಗ್, ಯಾಕಂದ್ರೆ ಇಲ್ಲಿ ಈವನ್ ನಂಬರ್ ಇದೆ. 2 7s are 14, 1 ಹೋಯ್ತು, 2 8s are 16, 2 3s are 6, 2 9s are 18, 13 ಬಂತು. ಈಗ 3 ಇಂದ ತಗೊಂಡ್ಬಿಡ್ರಿ. ಓಕೆ, 3 1s are 3, 3 3s are 9. ಸೊ ಲಾಸ್ಟಿಗೆ ಏನ್ ಬಂತು? 13 1s are 13. Therefore 156 is equal to 2 into 2 into 3 into 13. This is equal to 2 square into 3 into 13. 156 prime numbers. ಅಲ್ವಾ? ಕ್ವೈಟ್ ಈಸಿ ಇದೆ ಆಕ್ಚುಲಿ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಟ್ಟು ಸಾಕು. ಇದಕ್ಕೆ ಏನ್ ಬೇಕು ನಿಮಗ? ಟೇಬಲ್ಸ್ ಬೇಕು ಅಲ್ವಾ? ಟೇಬಲ್ಸ್ ನೀವೆಲ್ಲ ಕಲ್ತಿರಿ, ನನ್ ಭಾಳ ಚಂದ ಗೊತ್ತೈತಿ. ಹೆಚ್ಚು ಕಮ್ಮಿ ನಿಮಗ 25 ಮಟ್ಟ ಟೇಬಲ್ಸ್ ಕಣ್ಣು ಮುಚ್ಚಿ ಬರೀತಾರೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಐತಿ. ಅದನ್ನೇ ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಒನ್ ಏನ್ ಬಂತು? The next number is 3825. 3825. ಸೊ ಇದನ್ನ ತಗೋಣ ಈಗ. ಸೊ ಲಾಸ್ಟ್ 5 ನಂಬರ್ ಬಂದೈತಿ. ಸೊ ನಾವು 5 ಇಂದ ಸ್ಟಾರ್ಟ್ ಮಾಡೋಣ. 5 7s are 35. ಎಷ್ಟು ಹೋಯ್ತು? 35 ಅಂದ್ರೆ 3 ಹೋಯ್ತು, 32 ಹೋಯ್ತು, 5 6 ದ 30. ಎಷ್ಟು ಹೋಯ್ತು? 2 ಹೋಯ್ತು, 5 5s are 25. ಮತ್ತೆ 5 ಇಂದ ತಗೊಳ್ಳಿ. 5 1s are 5. ಎಷ್ಟು ಹೋಯ್ತು? 26 ಆಯ್ತು. 5 ಎಷ್ಟಾಯ್ತು? 26 ಅಂದ್ರೆ 5 5s are 25 ತಗೊಳ್ಳಿ. 1 ಹೋಯ್ತು, 5 3s are 15. ಹಾಗಾದ್ರೆ 1 5 3 ಬಂತು. ಈ 5 ಇಂದ ಹೋಗುತ್ತಾ? ಇಲ್ಲ. ಮತ್ತೆ ಯಾವ ನಂಬರ್ ತಗೊಂತೀರಿ? ನಾವು 3 ಇಂದ ತಗೋಣ. 3 ಇಂದ ತಗೋಣ. 3 5s are 15, 3 1s are 3. ಮತ್ತೆ 3 ಇಂದ ತಗೋರಿ. 3 1s are 3, 2 8, 21 ಆಯ್ತು. 3 7s are
21. So ಈಗ 17 ones are 17. This is equal to 3825 is equal to 5 into 5 into 3 into 3 into 79. This is equal to 5 square 3 square into 17. ಇದು ಯಾವ್ದಿದು 3825. Composite number the prime numbers. Okay na? Next term. ಇದು ನೋಡೋಣ 5005. ಸೊ ಇಲ್ಲಿ ಲಾಸ್ಟಿಗೆ ಏನೈತಿ 5 ಇದೆ. 5 ಇಂದ ತಗೊಂತೀರಿ ಫಸ್ಟ್. 5 ones are 5, 0, 0, 5 ones are 5. ಸೊ ಇಲ್ಲಿ 5 ಹೋಯ್ತು. ಈಗ ನೀವು ಎಷ್ಟು ನಂಬರ್ ತಗೋಬೇಕು? 3 ಇಂದ ತಗೊಳಕಾಗುತ್ತಾ ಅಥವಾ ಎಷ್ಟರಿಂದ ತಗೊಂತೀರಾ? ನೆಕ್ಸ್ಟ್ ಒಂದು ತಗೋರಿ 7 ತಗೋರಿ. 7 ones are 7, 3 ಉಳಿತು 30 ಆಯ್ತು. 7 3s are 21, 7 4s are 28, 7 4s are 28, 2 ಉಳಿತು. 7 3s are 21. ಈಗ ಇದನ್ನ 11 ಇಂದ ತಗೋರಿ. 11 ones are 11, 1 ಉಳಿತು. 11 3s are 33. So ಮತ್ತೆ 13 ತಗೋರಿ. 13 ones are 13. Therefore 5005 is equal to 5 into 7 into 11 into 13. ಮುಗಿತಲ್ಲ, ಬಹಳ ಸಿಂಪಲ್. ಈ ಸಂಬಂಧಾಗ ಇಲ್ಲೆಲ್ಲಾನು ಏನ್ ಬರ್ತಾವ? ಪ್ರೈಮ್ ನಂಬರ್ಸ್ ಬರ್ತಾವ. ಸೊ ಇದು ನೀವು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಎಲ್ಲರೂ 5005 ಅಂತ ಈಸಿ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಏನ್ ಹೇಳೈತಿ? ಎಲ್ಲಾನು ಪ್ರೈಮ್ ನಂಬರ್ಸ್ ಬರ್ತಾವ. ಸೂಕ್ಷ್ಮ ರೀತಿಯಿಂದ ಇದನ್ನ ಮಾಡ್ಬೇಕು. ಇದನ್ನ ಎಕ್ಸಾಮ್ದಾಗ ಹೊಳ ಮಾಡಕ್ ಇರ್ತಾರ ಅಲ್ವಾ? ಓಕೆ, ಇಷ್ಟ್ರಾಗ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ನೋಡಿ ನೆಕ್ಸ್ಟ್ ಒನ್ ಇಲ್ಲಿ ಬಂತು 7429. ಇಲ್ಲಿ ಏನ್ ತಗೊಂಡಿದ್ವಿ? ನಾನು ಆಲ್ರೆಡಿ ಇದನ್ನ ಸಾಲ್ವ್ ಮಾಡ್ಬಿಟ್ಟಿದ್ದೀನಿ. ಅಥವಾ ಕೊಡಿ 17, 19 ಮತ್ತೆ 23 ಇವು ಮೂರು ಕೂಡ ಏನ್ ಬಂತು? ಪ್ರೈಮ್ ನಂಬರ್ಸ್ ಬಂತು. ದೇರ್ಫೋರ್ ಇಲ್ಲಿ ಏನ್ ಬರ್ತೀರ? 7429 is equal to 17 into 19 into 23. These are the prime numbers ಅಲ್ವಾ? ಇದನ್ನ ಸಾಲ್ವ್ ಮಾಡಿದೀನಿ. ತಗೋರಿ 5 ಬರ್ಕೋರಿ. ಬರ್ಕೊಂಡು ನಿಮ್ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಮತ್ತೆ ಒಂದು ನಿಮ್ಗೆ ಕಲಿಸ್ಕೊಡ್ತೀನಿ. ಆಯ್ತಾ? ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಏನ್ ಕೇಳಿದಾರೆ ಅವರು? ಫೈಂಡ್ ದ LCM and HCF ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಇಂಟಿಜರ್ಸ್. ಫೈಂಡ್ ದ LCM ಮತ್ತು HCF ಫೈಂಡ್ ಔಟ್ ಮಾಡಂತ ಹೇಳಿದಾರೆ ಅವರು. ಆಮೇಲೆ ವೆರಿಫೈ ದಟ್ LCM into HCF is equal to ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಲ್ವಾ? ಓಕೆ, ಫಸ್ಟ್ ಒನ್ ಏನಿದೆ? 26 and 91 ಇದೆ. ಸೊ 26 is equal to ನಮಗೊತ್ತು 2 into 13 ಅಂತ ಹೇಳಿ. 13 2s are 26, ಕರೆಕ್ಟಾ? 7 into 13, 26 ಅಂದ್ರೆ 2 into 13, 91, 7 into 13. ಸೊ HCF is equal to ಏನಾಯ್ತು? HCF is equal to ಕಾಮನ್ ಯಾವ್ದಿದೆ? 13 ಇದೆ. 13 ಬಂತು. LCM ಏನಾಯ್ತು? 2 into 7 into 13. 2 into 7 into ಈ 13 ನಾವು ಒಂದ ಸೈಡ್ ಕನ್ಸಿಡರ್ ಮಾಡಬೇಕು. ಸೊ ನಾವೇನ್ ತಗೊಂಡ್ವಿ? 13 ತಗೊಂಡ್ವಿ. ಸೊ ಇವು ಮೂರು ಮಲ್ಟಿಪ್ಲೈ ಮಾಡಿ ನಮಗೆ ಸಿಗುತ್ತೆ 182. ಹಾಗಾದ್ರೆ ನಮಗೊಂದು ಕ್ವಶನ್ ಕೇಳಿದ್ದು ವೆರಿಫೈ ಏನ್ ಮಾಡ್ಬೇಕು? HCF of AB into LCM of AB is equal to A into B ಇದೆ. ಹೌದಾ? ಇದನ್ನ ವೆರಿಫೈ ಮಾಡ್ಬೇಕು ಅಂತ ಹೇಳಿದಾರೆ. ಸೊ HCF ಏನಿದೆ? 13. LCM ಏನಿದೆ? 182 is equal to 26 into 91. ನಾವು ಇದನ್ನ ಏನ್ ಮಾಡ್ಬೇಕು? ಈಗ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇವೆರಡು ಮಲ್ಟಿಪ್ಲೈ ಮಾಡೋದು ಏನ್ ಬರ್ತೈತೆ ನಮ್ಗೆ? ಸೇಮ್ ನಂಬರ್ ಬರುತ್ತೆ. ಇದೇನಾಗುತ್ತೆ? 2366 ಆಗುತ್ತೆ. ಇದು ಕೂಡ 2366. ಯಾಕಂದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಇವೆರಡು ಏನ್ ಬರ್ತಾವ? ಸೇಮ್ ಬರ್ತಾವ ಅಲ್ವಾ? ಸೊ ಬಹಳ ಸಿಂಪಲ್. ಫಸ್ಟ್ ಏನ್ ಮಾಡಿದ್ವಿ? ಇದರ ಪ್ರೈಮ್ ಫ್ಯಾಕ್ಟರ್ಸ್ ತಕೊಂಡ್ವಿ. HCF ಅಂತಂದ್ರೆ ಲೋವೆಸ್ಟ್ ಕಾಮನ್ ಫ್ಯಾಕ್ಟರ್. ಇವೆರಡದು ಒಂದೈತಿ, ಕಾಮನ್ ಫ್ಯಾಕ್ಟರ್ ಒಂದೈತಿ. ಲೋವೆಸ್ಟ್ ಯಾವ್ದೈತಿ? 1 ಇದೆ, ತಗೊಂಡ್ವಿ. LCM ಅಂತ ಬಂದಾಗ 2, 7 ಮತ್ತೆ ಇವೆರಡು ಕೂಡಿಸಿ 1 13 ಮಲ್ಟಿಪ್ಲೈ ಮಾಡಿದ್ರೆ 182.
ಎಚ್ ಸಿ ಎಫ್ ಆಫ್ ಎ ಬಿ ಅಂದ್ರೆ 13, ಎಲ್ ಸಿ ಎಂ ಆಫ್ ಎ ಬಿ ಅಂದ್ರೆ 182. ಎರಡರದ್ದು ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ತಗೊಂಡ್ರೆ ಅದಕ್ಕೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ 26 and 91 ನಂಬರ್ಸ್ ಯಾವ ಕೊಟ್ಟಿದ್ದಾರೆ 26 ಮತ್ತು 91 ಅದೇ ತೊಗೊಂಡ್ರೆ. ಸೊ 2366 ಮತ್ತೆ 2366. ಓಕೆನಾ, ಡನ್. ಸೊ ದ ನೆಕ್ಸ್ಟ್ ನಂಬರ್ ಇಸ್ 510 and 92 and 92. ಸೊ 510 ಅದು ಏನು ಬಂತು ಫ್ಯಾಕ್ಟರ್ಸ್. ಸೊ ನೀವು ಬಹಳ ಸಿಂಪಲ್ ನೋಡಿ, 510 2 ಇಂದ ತಗೋರಿ, 2 2s are 4, 2 5s are 10, 2 5s are 10. 3 ಇಂದ ಟ್ರೈ ಮಾಡೋಣ. 3 8s are 24, 3 5s are 15. ಮತ್ತೆ 3 ತಗೊಂಡಾಗುತ್ತಾ, 3 2s are 6 ಆಗುತ್ತಾ, ಇದು 25 ಆಗುತ್ತಾ, ಚಾನ್ಸ ಇಲ್ಲ. ಸೊ ಎಷ್ಟು ತಗೋಬಹುದು 5, 5 1s are 5, 5 7s are 35. ಸೊ ಇದೇನಾಯ್ತು 17 1s are 79. ದಿಸ್ is equal to 2 into 3 into 5 into 17. ಓಕೆ, ಸೊ 5 10 and 92 ಫಸ್ಟ್ ನಾವೇನ್ ತಗೋತೀವಿ, 5 10 ಅದ ನಾವು ಫ್ಯಾಕ್ಟರ್ಸ್ ತಗೊಂತಾ ಇದೀವಿ. 2 2s are 4, 2 5s are 10, ಮತ್ತೊಂದು ಹೋಯ್ತು 2 5s are 10 ಆಯ್ತು. 3 8s are 24, 1 ಹೋಯ್ತು 15 ಆಯ್ತು, 3 5s are 15, 5 1s are 5, 3 ಹೋಯ್ತು, 5 7s are 35, 17 1s are 17. ಈಗ ನೆಕ್ಸ್ಟ್ 92 ಏನ್ ಬರ್ಬೋದು, 92 ಏನ್ ಮಾಡಲ್ಲ. ಸೊ 92, ಸೊ 2 ಇಂದ ತಗೋರಿ, 2 4s are 8, 1 ಹೋಯ್ತು, 2 6s are 12, 2 2s are 4, 2 3s are 23, 1s are 23. So 92 is equal to 2 into 2 into 23 ಆಯ್ತು. ಸೊ ಇಲ್ಲಿ ಎಚ್ ಸಿ ಎಫ್ ಏನಾಯ್ತು, ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ, ಎಚ್ ಸಿ ಎಫ್ ಏನಾಯ್ತು ಒಂದೇ ಇದೆ 2 ಆಯ್ತು. ಎಲ್ ಸಿ ಎಂ ಏನಾಗುತ್ತೆ 2 into 2 into 3 into 5 into 17 into 23. ನೋಡಿ ಎಲ್ ಸಿ ಎಂ ಏನಾಯ್ತು 2 into 2 into 3 into 5 into 17 into 23. ಇಲ್ಲಿ ಮಟ್ಟ ಬಂತು 2 3 4 6 0. ಇವೆಲ್ಲ ಮಲ್ಟಿಪ್ಲೈ ಮಾಡಿ ಸಿಗ್ತು ನಿಮ್ಗೆ 23,460 ಬಂತು. Therefore HCF of AB into LCM of AB is equal to A into B. So 2 into 2 3 4 6 0, 2 into 2 3 4 6 0 is equal to 510 into 92. 4 6 9 2 0 is equal to 4 6 9 2 0. ಸೊ ಏನೈತಿ ಎರಡು ಈಕ್ವಲ್ ಬಂತು. ಇದು ವೆರಿಫೈ ಅಂತಂದ್ರೆ ಇದನ್ನ ಮಾಡ್ಬೇಕು, ನಾವು ಏನ್ ಮಾಡ್ತೇವೆ ವೆರಿಫೈ ಅಂತಂದ್ರೆ ಇದು ಮಾಡ್ತೀವಿ. ಫಸ್ಟ್ ಎಲ್ ಸಿ ಎಂ ತೆಗೆದ್ವಿ, ಎಚ್ ಸಿ ಎಫ್ ತೆಗೆದ್ವಿ, ಆಮೇಲೆ ಎಲ್ ಸಿ ಎಂ ತೆಗೆದ್ವಿ, ಅದರದ ವೆರಿಫೈ ಮಾಡಿ. ಬಹಳ ಸಿಂಪಲ್ ಐತಿ ಇದು ಅಲ್ವಾ. ಥ್ಯಾಂಕ್ ಯು. 336 and 54. ಸೊ 336 is equal to ಏನಾಗುತ್ತೆ 54 is equal to ಏನಾಗುತ್ತೆ. ಸೊ 336 is equal to ನೋಡಿ ಏನ್ ಬಂತು 6 ಇದೆ, 2 1s are 2, 2 5s are 10, sorry 2 6s are 12, 1 16 ಆಯ್ತು, 2 8s are 16, 2 8s are 16, 2 4s are 8, 2 4s are 8, 2 2s are 4, 2 2s are 4, 2 1s are 2. So 21 ಇಲ್ಲಿ ಅಂತ ತಗೊಂತೀವಿ ನಾವೀಗ 3 3 7s are 21, 7 1s are 7 ಆಯ್ತಲ್ವಾ. ಸೊ ಇದೇನಾಯ್ತು 2 into 2 into 2 into 2 into 3 into 7 ಆಯ್ತು. ನೆಕ್ಸ್ಟ್ 54 ನೋಡೋಣ. 54 2 2s are 4, 2 7s are 14, 3 9s are 27, 3 3s are 9, 3 1s are 3. ಸೊ ಇದು ಎಷ್ಟಾಯ್ತು 2 into 3 into 3 into 3.
ಸೊ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ನೋಡ್ರಿ 1 2 ಆಯ್ತು 1 3 ಇಂಟು 3 is equal to 6. ನೋಡ್ರಿ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 1 2 3 ಇಂಟು 7 ಇವೆಲ್ಲ ಮಲ್ಟಿಪ್ಲೈ ಮಾಡ್ಬೇಕು ನಾವು. ದಿಸ್ ಈಸ್ ಈಕ್ವಲ್ ಟು 30241 ಅಲ್ವಾ. ಈಗ ನೋಡ್ರಿ ಎಚ್ ಸಿ ಎಫ್ ಆಫ್ ಎ ಬಿ ಇಂಟು ಎಲ್ ಸಿ ಎಂ ಆಫ್ ಎ ಬಿ ಈಸ್ ಈಕ್ವಲ್ ಟು ಎ ಇಂಟು ಬಿ. ಎಚ್ ಸಿ ಎಫ್ ಆಫ್ ಎ ಬಿ ಏನಿದೆ ನೋಡಿ 6 ಇಂಟು 3024. This is equal to 336 into 54. So, is multiply ಮಾಡಾಗಿತ್ತು 18144 is equal to 18143. ಬಹಳ ಸಿಂಪಲ್ ಆಯ್ತು ಅಲ್ವಾ. ಓಕೆ, ಥ್ಯಾಂಕ್ ಯು.